ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಸಾರಿಯಿಂದ ಒಂದು ಶರಾರ ಪ್ಯಾಂಟು ಆಮೇಲೆ ಟಾಪ್ ಕಟ್ಟಿಂಗ್ ತೋರ್ಸಾಕತ್ತೀನಿ. ಇವೆಲ್ಲ ಮೆಜರ್ಮೆಂಟ್ಸು. ಆಮೇಲೆ ಇದು ಪ್ಯಾಟರ್ನ್ ನಾನು ಡ್ರಾ ಮಾಡಿದ್ದು. ಕೆಳಗಡೆ ಬಾರ್ಡರ್, ಸಾರಿ ಬಾರ್ಡರ್ ಹಿಂಗೆ ಅಟ್ಯಾಚ್ ಮಾಡ್ತೀನಿ. ಇದು ಲೈನಿಂಗ್ ಕ್ಲಾತ್. ಇದ್ರ ಮೇಲೆ ನಾನು ಮೆಜರ್ಮೆಂಟ್ ಪ್ರಕಾರ ಮಾರ್ಕಿಂಗ್ ಮಾಡಿ ಈಗ ಕಟ್ಟಿಂಗ್ ಮಾಡಾಕತ್ತೀನಿ. ಮಾರ್ಕಿಂಗ್ನ ನಾ ಲಾಸ್ಟ್ ವಿಡಿಯೋದಾಗ ತೋರಿಸಿದ್ದಕ್ಕೆ ಈ ವಿಡಿಯೋದಾಗ ಏನು ತೋರ್ಸಾಕತ್ತಿಲ್ಲ. ನಾರ್ಮಲ್ ಸಿಂಪಲ್ ಕುರ್ತಾ ಕಟ್ಟಿಂಗ್ ಐತಿದು. ಸೊ ಇದು ಕಟ್ಟಿಂಗ್ ಆಯ್ತು, ಲೈನಿಂಗ್ ಕಟ್ಟಿಂಗ್ ಆತಿದು. ಇದು ನೆಕ್ ಮಾರ್ಕಿಂಗ್ ಮಾಡಾಕತ್ತೀನಿ. ಫ್ರಂಟ್ ವಿ ಶೇಪ್ ಮಾಡ್ತೀನಿ, ಬ್ಯಾಕ್ ನೆಕ್ ಯು ಶೇಪ್ ಮಾರ್ಕ್ ಮಾಡ್ತೀನಿ. ಇದು ಸಾರಿದು ಪ್ಲೇನ್ ಕ್ಲಾತ್ ತೊಗೊಂಡೇನಿ ಸಾರಿದು. ಇದ್ರದ್ದು ಲೆಂತ್ ಕಡಿಮೆ ಇರೋದ್ರಿಂದ ನಾನು ಅದಕ್ಕೆ ಕೆಳಗಡೆ ಬಾರ್ಡರ್ ಅಟ್ಯಾಚ್ ಮಾಡ್ತೀನಿ. ಇದು ಸಾರಿದು ಬಾರ್ಡರ್ ದೊಡ್ಡದೈತಿ, ಸೊ ಚಂದ ಕಾಣ್ತೈತಿ ಅದಕ್ಕೆ ಹಾಕಿದ್ರೆ. ನೋಡ್ರಿ, ಹಿಂಗಿಟ್ಟು ನೋಡಾತೀನಿ. ಇದು ಬಾರ್ಡರು ಕರೆಕ್ಟ್ ಬರ್ತೈತಿ ಬಾರ್ಡರ್ ಹಚ್ಚಿದ್ರೆ ಲೆಂತ್. ಇದು 2 ಪೀಸ್ ಬ್ಯಾಕ್ ಆಮೇಲೆ ಫ್ರಂಟಿಗೆ ಬಾರ್ಡರ್ನ ಅಟ್ಯಾಚ್ ಮಾಡಿ ಆಯಿತು. ಫೋಲ್ಡ್ ಮಾಡಿ ಇದನ್ನು 4 ಫೋಲ್ಡ್ ಮಾಡಿ ಇದ್ರ ಮೇಲೆ ನಾನು ಲೈನಿಂಗ್ ಕಟ್ ಮಾಡಿದ್ದನ್ನು ಇಟ್ಟು ಸೇಮ್ ಮಾರ್ಕಿಂಗು ಕಟ್ ಮಾಡ್ಕೊತೀನಿ ಮೇನ್ ಕ್ಲಾತ್ನ. ಇದು ಬ್ಯಾಕ್ ಪಾರ್ಟ್, ಅದು ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಆಯ್ತು. ಈಗ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಮಾಡತ್ತೀನಿ. ಈಗ ಫ್ರಂಟ್ ಆಮೇಲೆ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಆಯಿತು. ಫಸ್ಟ್ ಲೈನಿಂಗ್ ಅಟ್ಯಾಚ್ ಮಾಡ್ಕೋತೀನಿ. ಹಿಂಗೆ ಪಿನ್ ಹಾಕಿದರೆ ನಮ್ಗೆ ಸ್ಟಿಚಿಂಗ್ ಮಾಡೋವಾಗ ಈಸಿ ಆಗ್ತೈತಿ. ಕ್ಲಾತ್ ಆ ಕಡೆ ಈ ಕಡೆ ಸರಿದಾಡೋಂಗಿಲ್ಲ. ಅದಕ್ಕೆ ಎಲ್ಲನೂ ಒಂದಿಷ್ಟು ಪಿನ್ ಹಾಕಿ ಆಮೇಲೆ ಫುಲ್ ಸ್ಟಿಚ್ ಮಾಡ್ತೀನಿ. ಲೈನಿಂಗ್ನ ಅಟ್ಯಾಚ್ ಮಾಡ್ತೀನಿ ಮೇನ್ ಕ್ಲಾತಿಗೆ. ಫ್ಯೂಸಿಂಗ್ ಪೇಪರ್ ಮೇಲೆ ಮಾರ್ಕ್ ಮಾಡಾಕತ್ತೀನಿ ನೆಕ್ಕಿಂದು ಶೇಪು. ಶೇಪ್ ಮಾಡಿಕೊಂಡು ಆಮೇಲೆ 1 ಇಂಚ್ ಇದರಲ್ಲಿ ಎಕ್ಸ್ಟ್ರಾ ಇಟ್ಟು ಹಿಂಗೆ ಕಟ್ಟಿಂಗ್ ಮಾಡ್ಕೋಬೇಕು. ಇವೆರಡು ಫ್ರಂಟ್ ಆಮೇಲೆ ಬ್ಯಾಕಿಂದ ನೆಕ್ಕಿಂದ ಫ್ಯೂಸಿಂಗ್ ಪೇಪರ್ ಮೇಲೆ ರೆಡಿ ಆಯಿತು. ಈಗ ಲೈನಿಂಗ್ ಕ್ಲಾತ್ ಮೇಲೆ ಅದನ್ನು ಅಯರ್ನ್ ಮಾಡಿ ಸ್ಟಿಕ್ ಮಾಡ್ಕೊತೀನಿ. ನೋಡಿರಿ, ಹಿಂಗೆ ಸ್ಟಿಕ್ ಆಯ್ತಿದೆ. ಇದು ಎಕ್ಸ್ಟ್ರಾ ಕ್ಲಾತ್ ಸೈಡಿಂದೆಲ್ಲ ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡಿ ತಕ್ಕೊಂಬಿಡ್ಬೇಕು. ತಕ್ಕೊಂಡು ಇದು ಒಂದು ಸ್ವಲ್ಪ ಬಿಟ್ಟಿರ್ತೀವಲ್ಲ ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ಹೊರಗಡೆ ಸೈಡು.
ಇದು ಕ್ರಾಸ್ ಪೀಸು ಪೈಪಿಂಗ್ ಮಾಡೋಕೆ ಕ್ರಾಸ್ ಹಂಗೆ ಕ್ಲಾತ್ನ ಕಟ್ ಮಾಡಿಕೊಂಡು ಅದ್ರೊಳಗೆ ಇದನ್ನಿಟ್ಟು ಪೈಪಿಂಗ್ದು ಥ್ರೆಡ್ ಇಟ್ಟು ಪೈಪಿಂಗ್ ರೆಡಿ ಮಾಡ್ಕೊತೀನಿ. ಇದು ಪೈಪಿಂಗ್ ಥ್ರೆಡ್ ಇದಕ್ಕೆ ಸ್ಟ್ರಿಪ್ ನಡುವೆ ಇಟ್ಟು ಇಲ್ಲೇ ಸ್ಟಿಚ್ ಮಾಡಬೇಕು. ಆವಾಗ ಅದು ಪೈಪಿಂಗ್ ರೆಡಿ ಆಗ್ತೈತೆ ನಮಗೆ. ಹಿಂಗೆ ಸ್ಟಿಚ್ ಮಾಡ್ಕೊಳತ್ತೀನಿ ಈಗ ಒಳಗೆ ಥ್ರೆಡ್ ಇಟ್ಟು. ಇದು ಫ್ರಂಟ್ ಪಾರ್ಟ್. ಈಗ ಫ್ರಂಟ್ ನೆಕ್ಕಿಗೆ ಹೊರಗೆ ಮೇನ್ ಸೈಡ್ ಹಿಂಗೆ ಪೈಪಿಂಗನ್ನ ಹಿಂಗೆ ಅಟ್ಯಾಚ್ ಮಾಡಬೇಕು ಫಸ್ಟ್. ಈಗ ಇದ್ರ ಮೇಲೆ ನಾವು ನೆಕ್ಕದ ಕಟ್ಟಿಂಗ್ ಮಾಡಿದ್ವಲ್ಲ ಅದನ್ನು ಮೇನ್ ಹೊರಗಡೆ ಸೈಡೇ ಇಟ್ಟು ಹಿಂಗೆ ಅದ್ರ ಮೇಲೆ ಸ್ಟಿಚ್ ಮಾಡಬೇಕು. ನೆಕ್ ರೆಡಿ ಆಯಿತು, ಫ್ರಂಟ್ ನೆಕ್. ಹಿಂಗೆ ಸೇಮ್ ಬ್ಯಾಕ್ ನೆಕ್ಕು ರೆಡಿ ಮಾಡ್ಕೊಂಡೀನಿ. ಬ್ಯಾಕು ಆಮೇಲೆ ಇದ್ರ ಕಡೆ ಆರ್ಮೋಲ್ ಕಡೆ ಅಲ್ಲೇನು ಸ್ಲೀವ್ಲೆಸ್ ಇರೋದ್ರಿಂದ ಅಲ್ಲಿನೂ ಹಚ್ತೇನೆ ನಾನು ಸೇಮ್ ಪೈಪಿಂಗ್ನ. ಈಗ ಶೋಲ್ಡರ್ ಜಾಯಿನ್ ಮಾಡೀನಿ ಎರಡು ಶೋಲ್ಡರ್ ಜಾಯಿನ್ ಮಾಡಾಗೈತಿ. ಈಗ ನೆಕ್ ಆಮೇಲೆ ಇದು ಆರ್ಮೋಲ್ ಕಡೆ ರೆಡಿ ಆದವು ಎರಡು ಪೈಪಿಂಗ್ ಹಚ್ಚಿ. ಈಗ ಸೈಡ್ ಫಿಟ್ಟಿಂಗ್ ಕೊಡೋಕೆ ಮಾರ್ಕಿಂಗ್ ಮಾಡ್ಕೊತೀನಿ. ಮೆಜರ್ಮೆಂಟ್ ಪ್ರಕಾರ ಎಷ್ಟಿತ್ತು ಅಷ್ಟು ಮಾರ್ಕಿಂಗ್ ಮಾಡ್ಕೋಬೇಕು. ಇದು ಸೈಡ್ ಕೆಳಗಿನ ಫೋಲ್ಡಿಂಗ್ ಇದೆ. ಹಿಂಗೆ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ಎರಡು ಕಡೆನೂ. ಇದು ಫುಲ್ ಟಾಪ್ ರೆಡಿ ಆಯ್ತು. ಇದು ಸ್ವಲ್ಪ ಶಾರ್ಟ್ ಟಾಪ್ ಆಗ್ತೈತಿ. ಶರಾರ ಮೇಲೆ ಹಾಕೋದ್ರಿಂದ ಶಾರ್ಟ್ ಟಾಪ್ ಐತಿ ಇದು. ಇದು ರೆಡಿ ಆದಮೇಲೆ ಹಿಂಗೆ ಕಾಣ್ತೈತಿ. ಇದು ಶರಾರ ಪ್ಯಾಂಟು ಆಮೇಲೆ ಶಾರ್ಟ್ ಟಾಪ್ ನೀ ಮೇಲೇ ನೀ ಲೆಂತ್ ಅಷ್ಟು ಇರ್ತೈತಿ. ಇದು ರೆಡಿ ಆಗೈತಿ. ನಿಮಗೆ ಈ ಸ್ಟಿಚಿಂಗ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕು ಶೇರು ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ ಯು.